ನಮಸ್ಕಾರ ಸ್ನೇಹಿತರೆ, ಪ್ರಧಾನಿ ಮೋದಿ ಓಡಾಡುವ ಕಾರಿನೊಳಗೆ ಏನೆಲ್ಲ ಇದೆ, ಇದರ ಬೆಲೆ ಎಷ್ಟು, ರಕ್ಷಣೆಗೆ ಏನೆಲ್ಲ ವ್ಯವಸ್ಥೆ ಇದೆ, ಕಾರಿನ ಮೈಲೇಜ್ ಎಷ್ಟು ಗೊತ್ತಾ, ಇದನ್ನ ಡ್ರೈವ್ ಮಾಡೋದು ಯಾರು, ಮೋದಿ ಹೋದಲ್ಲೆಲ್ಲ ಇದನ್ನ ತಗೊಂಡು ಹೋಗೋದು ಹೇಗೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಪ್ರಧಾನಿ ಮೋದಿ ಕಾರು ಯಾವುದು? ಪ್ರಧಾನಿ ಮೋದಿ ಬೆಂಗಾವಲು ಪಡೆಯಲ್ಲಿ ಒಂದಕ್ಕಿಂತ ಒಂದು ಐಷಾರಾಮಿ ಕಾರುಗಳಿವೆ. ಟೊಯೋಟಾ ಲ್ಯಾಂಡ್ ಕ್ರೂಸರ್, ರೇಂಜ್ ರೋವರ್, ಹೀಗೆ ಒಂದೆರಡಲ್ಲ. ಅದರಲ್ಲಿ ಲೇಟೆಸ್ಟ್ ಆಗಿರೋದು ಮರ್ಸಿಡೀಸ್ ಮೇಬ್ಯಾಕ್ S650 ಕಾರು. 2021ರಲ್ಲಿ ಈ ಕಾರನ್ನ ಮೊದಲ ಬಾರಿಗೆ ಮೋದಿ ಯೂಸ್ ಮಾಡಿದ್ರು. ಅಂದ ಹಾಗೆ ದೇಶದ ಪ್ರಧಾನಿ ಯಾವ ಕಾರು ಬಳಸಬೇಕು, ಯಾವಾಗ ಕಾರು ಅಪ್ಡೇಟ್ ಮಾಡಬೇಕು ಅನ್ನೋದನ್ನ SPG ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ದೇಶದ ಪ್ರಧಾನಿ ಮತ್ತು ಅವರ ಕುಟುಂಬದ ರಕ್ಷಣೆಯ ಜವಾಬ್ದಾರಿ ಈ ಸಂಸ್ಥೆಯದ್ದೇ ಆಗಿದೆ. ಸದ್ಯ ಮೋದಿ ಮರ್ಸಿಡೀಸ್ ಮೇಬ್ಯಾಕ್ S650 ಕಾರನ್ನ ಯೂಸ್ ಮಾಡ್ತಿದ್ದಾರೆ. 12 ರಿಂದ 15 ಕೋಟಿ ರೂಪಾಯಿ ಬೆಲೆಯ ಕಾರು ಇದಾಗಿದೆ. ಮೋದಿ ಕಾರಿನ ರಕ್ಷಣೆ ಹೇಗಿದೆ? ದೇಶದ ಪ್ರಧಾನಿ ಅಂದಮೇಲೆ ಭದ್ರತೆ ತುಂಬಾ ಮುಖ್ಯವಾಗುತ್ತೆ. ಹೀಗಾಗಿ ಎಲ್ಲಾ ರೀತಿಯ ಆಪತ್ತುಗಳನ್ನ ಎದುರಿಸುವ ಸಾಮರ್ಥ್ಯದೊಂದಿಗೆ ಕಾರು ರೆಡಿ ಮಾಡಲಾಗಿದೆ. ವಿಂಡೋ ಗ್ಲಾಸ್ ಮತ್ತು ಬಾಡಿ ಮೆಟಲ್ ತುಂಬಾ ಸ್ಟ್ರಾಂಗ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅತ್ಯಾಧುನಿಕ ಬಂದೂಕು ತಗೊಂಡು ಗುಂಡಿನ ಮಳೆಗೈದ್ರೂ ಅದು ಒಳಗೆ ಹೋಗೋದಿಲ್ಲ. 2 ಮೀಟರ್ ದೂರದಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದ್ರೂ ಕಾರಲ್ಲಿರೋರಿಗೆ ಏನೂ ಆಗಲ್ಲ. ವಿಷಕಾರಿ ಗ್ಯಾಸ್ ಬಳಸಿ ಹತ್ಯೆಗೆ ಟ್ರೈ ಮಾಡಬಹುದಲ್ವಾ? ಹೀಗಾಗಿ ಕಾರಲ್ಲಿ ಇರೋರಿಗೆ ಸಪರೇಟ್ ಆಕ್ಸಿಜನ್ ಸೌಲಭ್ಯ ಇರುತ್ತೆ. ಹೊರಗಿಂದ ಕಾರೊಳಗೆ ಗಾಳಿ ಬರೋದಿಲ್ಲ. ದಾಳಿಗೆ ಬಂದವರು ಗುಂಡಿಟ್ಟು ಟೈರ್ ಪಂಕ್ಚರ್ ಮಾಡಿದ್ರು ಕಾರು ನಿಲ್ಲೋದಿಲ್ಲ. 80 ರಿಂದ 100 ಕಿಲೋಮೀಟರ್ ವರೆಗೆ ನಾರ್ಮಲ್ ಆಗಿಯೇ ಓಡುತ್ತೆ. ಅದಕ್ಕೆ ತಕ್ಕಂತೆ ಕಾರಿನ ಚಕ್ರಗಳನ್ನ ರೆಡಿ ಮಾಡಲಾಗಿದೆ. ಇನ್ನು ಕಾರಿನ ಪೆಟ್ರೋಲ್ ಟ್ಯಾಂಕ್ಗೆ ಗುಂಡು ತಗಲಿದ್ರೂ ಏನೋ ಆಗೋದಿಲ್ಲ. ಒಂದು ವೇಳೆ ಡ್ಯಾಮೇಜ್ ಆದರೂ ತನ್ನಿಂತಾನೇ ಸರಿಯಾಗುವಂತೆ ವಿಶೇಷ ವ್ಯವಸ್ಥೆ ಕೂಡ ಕಾರಲ್ಲಿದೆ. ಮೋದಿ ಕಾರೊಳಗೆ ಏನೆಲ್ಲ ಇದೆ? ಕಾರೊಳಗೆ ಎಂಟ್ರಿ ಕೊಟ್ರೆ 5 ಸ್ಟಾರ್ ಹೋಟೆಲ್ ರೂಮಿನ ಅನುಭವ ಆಗುತ್ತೆ. ಅಷ್ಟು ಐಷಾರಾಮಿಯಾಗಿ ಇದೆ. ಕಾರೊಳಗೆ ಮಸಾಜ್ ಸೀಟ್ ಕೂಡ ಇದ್ದು ಜರ್ನಿ ಮಾಡಿದ್ದು ಗೊತ್ತೇ ಆಗದಂತೆ ಡಿಸೈನ್ ಮಾಡಲಾಗಿದೆ. ಹೀಟಿಂಗ್ ಮತ್ತು ಕೂಲಿಂಗ್ ಸೌಲಭ್ಯ ಕೂಡ ಇರುತ್ತೆ. ವಿಮಾನಗಳಲ್ಲಿರುವ ಬಿಸಿನೆಸ್ ಕ್ಲಾಸ್ ಸೀಟ್ ನಂತೆ ಲಕ್ಸುರಿಯಾಗಿ ಇರುತ್ತೆ. ಸುಸ್ತಾದ್ರೆ ಕಾಲು ಚಾಚಿ ನಿದ್ರೆ ಮಾಡಲು ಕೂಡ ಅವಕಾಶ ಇದೆ. ತಂಪು ಪಾನೀಯ ಮತ್ತು ನೀರು ಇಡಲು ಮಿನಿ ಫ್ರಿಡ್ಜ್ ವ್ಯವಸ್ಥೆ ಕೂಡ ಇರುತ್ತೆ. ಇನ್ನು ಮನರಂಜನೆಗೆ ಅಂತ ಟಚ್ ಸ್ಕ್ರೀನ್ ವ್ಯವಸ್ಥೆ ಕೂಡ ಇದೆ. ಇದರಲ್ಲಿ ವೈಫೈ ಕನೆಕ್ಟ್ ಮಾಡೋ ಮೂಲಕ ನ್ಯೂಸ್, ಕಾಮಿಡಿ ಹೀಗೆ ಏನ್ ಬೇಕಿದ್ರೂ ನೋಡಬಹುದು. ಹೊರಗಿನ ಗಲಾಟೆ, ಹಾರ್ನ್ ಶಬ್ದಗಳು ಒಳಗೆ ಕೇಳಿಸೋದಿಲ್ಲ. ಮೋದಿ ಕಾರಿನ ಮೈಲೇಜ್ ಎಷ್ಟು? 6 ಲೀಟರ್ ಟ್ವಿನ್ ಟರ್ಬೋ ಎಂಜಿನ್ ಕಾರು ಇದಾಗಿದೆ. ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಸಾಗುವ ತಾಕತ್ತು ಹೊಂದಿದೆ. ಕಾರಿಗೆ ಹೈ ಕ್ವಾಲಿಟಿ ಪ್ರೀಮಿಯಂ ಪೆಟ್ರೋಲ್ ಬಳಸಲಾಗುತ್ತೆ. ಒಂದು ಸಲಕ್ಕೆ ಕಾರಿನಲ್ಲಿ 80 ಲೀಟರ್ನಷ್ಟು ಪೆಟ್ರೋಲ್ ಹಿಡಿಯುತ್ತೆ. ಕಾರು ಸಾಮಾನ್ಯವಾಗಿ 8 ಕಿಲೋಮೀಟರ್ ವರೆಗೆ ಮೈಲೇಜು ಕೊಡುತ್ತೆ. ಈ ಕಾರು ಮೈಲೇಜ್ ಕಡಿಮೆ ಇದ್ರೂ ಮ್ಯಾಟ್ರೇ ಆಗಲ್ಲ. ಯಾಕಂದ್ರೆ ಈ ಕಾರು ಸೇಫ್ಟಿ ಮತ್ತು ಲಕ್ಸುರಿ ಫೀಲ್ಗಾಗಿ ಬಳಸಲಾಗುತ್ತೆ. ಈ ಕಾರುಗಳಿಗೆ ನಿಗದಿತ ಜಾಗದಲ್ಲಿ SPG ಸದಸ್ಯರೇ ಇಂಧನ ತುಂಬಿಸ್ತಾರೆ. ಒಂದು ಸಲ ಫುಲ್ ಟ್ಯಾಂಕ್ ಇಂಧನ ತುಂಬಿಸಿದ್ರೆ ಕಾರು 640 ಕಿಲೋಮೀಟರ್ ವರೆಗೆ ಎಲ್ಲೂ ನಿಲ್ಲದೆ ಸಾಗಬಲ್ಲದು. ಮೋದಿಯ ಕಾರಿನ ಚಾಲಕ ಯಾರು? ದೇಶದ ಪ್ರಧಾನಿ ಕಾರಿನಲ್ಲಿ ಫಿಕ್ಸೆಡ್ ಡ್ರೈವರ್ ಇರೋದಿಲ್ಲ. ಆಗಾಗ್ಗೆ ಚೇಂಜ್ ಆಗುತ್ತಲೇ ಇರ್ತಾರೆ. ಜೊತೆಗೆ SPG ತಂಡದ ಸದಸ್ಯರೇ ಡ್ರೈವ್ ಮಾಡ್ತಾರೆ. ಇವರು ಮಿಲಿಟರಿ ಅಥವಾ ಪೊಲೀಸ್ ಬ್ಯಾಕ್ ಗ್ರೌಂಡ್ ಹೊಂದಿದ್ದು VIP ಡ್ರೈವಿಂಗ್ ಮತ್ತು ಸೆಕ್ಯೂರಿಟಿ ತಂತ್ರ ಎರಡರಲ್ಲೂ ಪಳಗಿರ್ತಾರೆ. ಈ ಹಿಂದೆ ಕರ್ನಾಟಕದ ಚಾಮರಾಜನಗರದ ಮರಪ್ಪ ಅನ್ನೋ ವ್ಯಕ್ತಿ SPGಯಲ್ಲಿ ಇದ್ರು. ಆಗ ಅವರು ಪ್ರಧಾನಿ ಮೋದಿಯ ಕಾರು ಡ್ರೈವ್ ಮಾಡಿದ್ರು. ಇನ್ನು ಮೋದಿ ಜೊತೆ ಕಾರಲ್ಲಿ ಡ್ರೈವರ್ ಬಿಟ್ರೆ ಓರ್ವ ಕ್ಲೋಸ್ ಪ್ರೊಟೆಕ್ಷನ್ ಆಫೀಸರ್ ಕೂಡ ಇರ್ತಾರೆ. ಮೋದಿಯ ಕಾರು ಶಿಫ್ಟ್ ಮಾಡೋದು ಹೇಗೆ? ಪ್ರಧಾನಿ ಮೋದಿ ಹೋದಲ್ಲೆಲ್ಲ ಮರ್ಸಿಡೀಸ್ ಕಾರು ಬಳಸ್ತಾರೆ. ಹಾಗಂತ ಹೋದಲ್ಲೆಲ್ಲ ಮೋದಿ ತಮ್ಮ ಕಾರನ್ನ ತಗೊಂಡು ಹೋಗೋಕೆ ಆಗೋದಿಲ್ಲ. ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಟ್ಟಾಗ ಸ್ಥಳೀಯವಾಗಿಯೇ ಬುಲೆಟ್ ಪ್ರೂಫ್ ಕಾರು ರೆಡಿ ಇರುತ್ತೆ. ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಹತ್ತಿರದ ನಗರಗಳಿಂದ ತರಿಸಿಕೊಳ್ಳಲಾಗುತ್ತೆ. ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ಪ್ರಧಾನಿಯ ಕಾರನ್ನೇ ತಗೊಂಡು ಹೋಗಲಾಗುತ್ತೆ. SPG ತಂಡ ಇಂಡಿಯನ್ ಏರ್ ಫೋರ್ಸ್ ನ ಕಾರ್ಗೋ ವಿಮಾನದಲ್ಲಿ ಕಾರನ್ನ ಶಿಫ್ಟ್ ಮಾಡುತ್ತೆ. ಪ್ರಧಾನಿ ಹೋಗೋಕು ಮುನ್ನವೇ ಶಿಫ್ಟ್ ಮಾಡಿ ಕಾರನ್ನ ಅನ್ಲೋಡ್ ಮಾಡಿ ರೆಡಿ ಇಡುತ್ತೆ. ಮೋದಿಯ ಬೆಂಗಾವಲು ಪಡೆ ಹೇಗಿರುತ್ತೆ? ಪ್ರಧಾನಿ ಮೋದಿ ದೇಶದ ಯಾವುದೇ ಭಾಗಕ್ಕೆ ಅಥವಾ ಕಾರ್ಯಕ್ರಮಕ್ಕೆ ಹೋದ್ರೂ ಬೆಂಗಾವಲು ಪಡೆ ಇದ್ದೇ ಇರುತ್ತೆ. ಮೊದಲಿಗೆ 2 ಪೈಲಟ್ ಕಾರುಗಳು ಸಾಗುತ್ತವೆ. ಇವುಗಳು ಸೈರನ್ ಹಾಕೊಂಡು ಮುಂದೆ ಹೋಗಿ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಸಿಗ್ನಲ್ ಕೊಡುತ್ತವೆ. ಏನಾದ್ರೂ ಡೌಟ್ ಅನ್ಸಿದ್ರೆ ಕೂಡಲೇ ಹಿಂದೆ ಬರ್ತಿರೋರಿಗೆ ಸಿಗ್ನಲ್ ಕೊಡುತ್ತೆ. ಅಂದ್ರೆ ರೋಡ್ ಸೇಫ್ ಆಗಿದೆಯಾ ಅಂತ ಚೆಕ್ ಮಾಡೋದು ಇದರ ಕೆಲಸ.
ಪ್ರಧಾನಿ ಮೋದಿಯ ಕಾರಿಗೆ ಶೀಲ್ಡ್ ರೀತಿಯಲ್ಲಿ ಎಸ್ಕಾರ್ಟ್ ವೆಹಿಕಲ್ಗಳು ಸುತ್ತುವರಿದಿರುತ್ತೆ. ಇದರಲ್ಲಿ ಫುಲ್ ವೆಪನ್ ಹಿಡ್ಕೊಂಡು SPG ಕಮಾಂಡೋಗಳು ರೆಡಿಯಾಗಿ ಕೂತಿರ್ತಾರೆ. ಅಂದ್ರೆ ಈ ಎಸ್ಕಾರ್ಟ್ ವೆಹಿಕಲ್ಗಳು ಪ್ರಧಾನಿ ಕಾರಿಗೆ ಸುರಕ್ಷತೆಯ ಲೇಯರ್ ಆಗಿ ಕೆಲಸ ಮಾಡುತ್ತವೆ. ಶತ್ರುಗಳನ್ನ ಕನ್ಫ್ಯೂಸ್ ಮಾಡಲು ಪ್ರಧಾನಿ ಕುಳಿತ ಕಾರಿನಂತೆಯೇ ಇರುವ ಮತ್ತೆರಡು ಕಾರುಗಳು ಇರುತ್ತವೆ. ಬೆಂಗಾವಲು ಪಡೆಯಲ್ಲಿ ಒಂದು ಆಂಬುಲೆನ್ಸ್ ಕೂಡ ಇರುತ್ತೆ. ಪ್ರಧಾನಿಗೆ ಏನಾದ್ರೂ ತುರ್ತು ಆರೋಗ್ಯ ಸಮಸ್ಯೆ ಆದ್ರೆ ನುರಿತ ಒಂದು ವೈದ್ಯರ ತಂಡವು ರೆಡಿಯಾಗಿ ಇರುತ್ತೆ. ಜಾಮರ್ ಮತ್ತು ಕಮ್ಯುನಿಕೇಶನ್ ವೆಹಿಕಲ್ ಕೂಡ ಜೊತೆಗೆ ಸಾಗುತ್ತೆ. ಇದೊಂದು ಕಂಟ್ರೋಲ್ ರೂಮ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಒಟ್ನಲ್ಲಿ 15ರಿಂದ 30 ವೆಹಿಕಲ್ಗಳು, 100ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಪ್ರಧಾನಿ ಮೋದಿಯನ್ನ ಸುತ್ತುವರಿದಿರ್ತಾರೆ. ಅವರಲ್ಲಿ 40ರಿಂದ 60 ಮಂದಿ ಹೈ ಟ್ರೇನ್ಡ್ SPG ಕಮಾಂಡೋಗಳೇ ಆಗಿರ್ತಾರೆ. ಸ್ನೇಹಿತರೆ, ಇದು ಪ್ರಧಾನಿ ಮೋದಿ ಓಡಾಡೋ ರೂಮಿನಂತಿರುವ ಕಾರಿನ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.